ಪಿರಮಿಡ್ ಧ್ಯಾನ ಅಭಿಯಾನವನ್ನ ಇಡೀ ಜಗತ್ತಿನ ತುಂಬಾ ತಂದರು. ಅದರ ಉದ್ದೇಶ ಇಷ್ಟೇ. ಕೊನೆಯದಾಗ ಒಂದೇ ಹೇಳ್ತೀನಿ, ಇಲ್ಲಿಂದ ಹೊರ ರಾಜ್ಯದ ದೇವಸ್ಥಾನಗಳಿಗೆ ನೋಡಕ್ ಹೋದವ್ರು ಎಷ್ಟು ಜನ ಇದ್ದೀರಿ? ಮಂತ್ರಾಲಯ ಇರ್ಬೋದು, ಶ್ರೀಶೈಲ ಇರ್ಬೋದು. ಮಕ್ಕಳು ಯಾರೋ ಹೋಗಿಲ್ವಾ? ಔಟ್ ಆಫ್ ಸ್ಟೇಷನ್ ಧರ್ಮಸ್ಥಳ ಇರ್ಬೋದು. ನಮ್ಮೂರಲ್ಲೂ ದೇವಸ್ಥಾನ ಇದೆ, ಅಲ್ಲಿಗೂ ದೇವಸ್ಥಾನಕ್ಕೆ ಹೋಗ್ತೀವಿ. ಹೋಗೋದು ತಪ್ಪಲ್ಲ. ನಾನಂತೂ ಪ್ರತಿ ತಿಂಗಳು ಶಬರಿಮಲೆಗೆ ಹೋಗ್ತೀನಿ. ಪ್ರತಿ ವರ್ಷಕ್ಕೊಂದ್ಸರಿ ಅಲ್ಲ, ಪ್ರತಿ ತಿಂಗಳು ಹೋಗ್ತಿದ್ದೆ ನಾನು. ಅಲ್ಲೇ ಹೋದಾಗ ಕಣ್ಣು ಮುಚ್ಕೊಳ್ತೀವಿ, ಹೌದಲ್ಲ? ಅರೆ ಹಾಗಿದ್ರೆ ಅಥಣಿಯಿಂದ 500 ಕಿಲೋಮೀಟರ್ ದೂರ ಯಾಕೆ ಹೋಗ್ಬೇಕು ಕಣ್ಣು ಮುಚ್ಕೋಬೇಕಂದ್ರೆ? ಗೊತ್ತಾಯ್ತಾ? ಯಾಕೆ ಕಣ್ಣು ಮುಚ್ಕೊಳ್ತೀವಿ ಅಂದ್ರೆ, ಆ ಧ್ಯಾನ ಸ್ಥಿತಿ ಇದೆಯಲ್ಲ, ಆ ಸ್ಥಿತಿ ಬಹಳ ಮುಖ್ಯ. ಆ ಸ್ಥಿತಿಯನ್ನ ತಲುಪೋದಕ್ಕೆ ನಮ್ಮ ಹಿರಿಯರು ಪವಿತ್ರ ದೇವಸ್ಥಾನಗಳು, ತೀರ್ಥಕ್ಷೇತ್ರಗಳು ಇವನ್ನ ಮಾಡಿದ್ರು. ನಾವು ಎಲ್ಲಿ ಹೋಗ್ತೀವಿ ಅಲ್ಲಿ ಆ ಸ್ಥಿತಿಗೆ ಬರ್ತೀವಿ. ನಿಮಗೆ ಹಂತ ಹಂತವಾಗಿ ಅಲ್ಲಿಂದ ಪ್ರಾರಂಭ ಮಾಡ್ತೀರಿ. ಆ ನಂತರದಲ್ಲಿ ಎಲ್ಲ ಸಂಕ್ರಾಂತಿ ಪಿರಮಿಡ್ ಕೆಳಗೆ ಕೂತಾಗ ನಿಮಗೆ ಹಿಮಾಲಯಕ್ಕೆ ಹೋದ ಸ್ಥಿತಿಯನ್ನ ಇಲ್ಲೇ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅಂದ್ರೆ ನೀವು ಇಲ್ಲೇ ಕೂಡ್ಬೋದು. ಆ ಸ್ಥಿತಿಗಾಗಿ ನಮ್ಮ ಪರ್ಯಟನ ಇರುತ್ತೆ. ಗೊತ್ತಾಯ್ತಾ? ಸೊ ಮಕ್ಕಳೇ, ಧ್ಯಾನ ಮಾಡ್ಬೋದಾ? 5 ನಿಮಿಷದಲ್ಲಿ ಮೊದಲು ನಿಮಗೆ